ಇಂದು ರಾತ್ರಿ ವಿದೇಶದಿಂದ ರಾಹುಲ್ ಗಾಂಧಿ ವಾಪಸ್ ನಾಡಿದ್ದು ರಾಜ್ಯ ನಾಯಕರಿಗೆ ರಾಹುಲ್ ಗಾಂಧಿ ಬುಲಾವ್ ನೀಡಬಹುದಾದ ಸಾಧ್ಯತೆ ಇದೆ. ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ದೆಹಲಿಯಲ್ಲಿ ಚರ್ಚೆ. ಬಹುತೇಕ 20 ಖಾಲಿ ಸ್ಥಾನಗಳನ್ನು ಭರ್ತಿ ಮಾಡಬಹುದಾದ ಸಾಧ್ಯತೆ ಇದೆ. ಸಂಪುಟ ವಿಸ್ತರಣೆಗೆ ತುದಿಗಾಲಲ್ಲಿ ನಿಂತಿರುವಂತದ್ದು ಶಾಸಕರುಗಳು. ರಾಹುಲ್ ಗಾಂಧಿ ಆಗಮನಕ್ಕೆ ಕಾದು ಕುಳಿತಿದ್ದಾರೆ ಶಾಸಕರು. ಹೀಗಾಗಿ ರಾಹುಲ್ ವಾಪಸ್ ಆಗ್ತಲೇ ಸಂಪುಟ ವಿಸ್ತರಣೆಗೆ ಮುಹೂರ್ತ ಕೂಡ ಫಿಕ್ಸ್ ಆಗತ್ತೆ. ನೋಡಿ, ಇವತ್ತು ರಾತ್ರಿ ವಿದೇಶದಿಂದ ರಾಹುಲ್ ಗಾಂಧಿ ವಾಪಸ್ ಆಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸಂಪುಟ ವಿಸ್ತರಣೆ ಆಗತ್ತಾ, ಆಗ್ಬೇಕು, ಈಗಲೇ ಆಗ್ಲಿ ಅಂತ ಕಾಯ್ಕೊಂಡು ಕೂತಿದ್ದಾರೆ ಅನೇಕ ನಾಯಕರುಗಳು. ರಾಹುಲ್ ಗಾಂಧಿ ಅವರ ಬರುವಿಕೆಗಾಗಿನೇ ಕಾಯ್ತಾ ಇದ್ರು ರಾಜ್ಯದ ನಾಯಕರುಗಳು. ಇದೀಗ ನಾಡಿದ್ದು ರಾಜ್ಯ ನಾಯಕರಿಗೆ ರಾಹುಲ್ ಗಾಂಧಿ ಬುಲಾವ್ ನೀಡಬಹುದಾದ ಸಾಧ್ಯತೆ ಇದೆ. ಯಾಕಂದ್ರೆ 1 ತಿಂಗಳು ಕಳೆದು ಹೋಯ್ತು. ಮೊದಲ ಹಂತದ ಸಚಿವರನ್ನ ಆಯ್ಕೆ ಮಾಡಿಕೊಂಡು ಹೊಸ ಸರ್ಕಾರ ರಚನೆಯಾಗಿ ಇನ್ನುಳಿದವರನ್ನ ಆಯ್ಕೆ ಮಾಡಬೇಕು. 1 ತಿಂಗಳು ಗ್ಯಾಪ್ ಆಗೋಗಿದೆ. ಮತ್ತು ಇನ್ನೂ ತಡವಾಯಿತು ಅಂತಂದರೆ ಸುಮ್ಮನೆ ಸಮಸ್ಯೆಗಳು, ಅಸಮಾಧಾನಗಳು, ಇರುಸು ಮುರುಸುಗಳು, ಸ್ಟೇಟ್ಮೆಂಟ್ಗಳೆಲ್ಲ ಬರೋಕ್ಕೆ ಶುರು ಆಗ್ತವೆ. ಹಾಗಾಗಿ ಅಳೆದು ತೂಗಿ ಒಂದಷ್ಟು ಜನರನ್ನ ಆಯ್ಕೆ ಮಾಡಬೇಕಾಗತ್ತೆ. ರಾಹುಲ್ ಗಾಂಧಿಯವರು ಇರಲಿಲ್ಲ, ವಿದೇಶಕ್ಕೆ ತೆರಳಿದ್ರು. ಇವತ್ತು ರಾತ್ರಿ ವಾಪಸ್ ಆಗ್ತಾರೆ. ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ದೆಹಲಿಯಲ್ಲಿ ಚರ್ಚೆ ಮಾಡೋದಕ್ಕೆ ನಾಯಕರುಗಳಿಗೆ ಬುಲಾವ್ ನೀಡಬಹುದಾದ ಸಾಧ್ಯತೆ ಇದೆ. ಸೊ ಆಲ್ಮೋಸ್ಟ್ 20 ಖಾಲಿ ಸ್ಥಾನಗಳನ್ನು ಭರ್ತಿ ಮಾಡೋ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಆ 20ರಲ್ಲಿ ಯಾರಿಗಾರಿಗೆ ಅವಕಾಶ ಸಿಗುತ್ತೆ ನೋಡಬೇಕಾಗತ್ತೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಇದೀಗ ಸಂಪುಟ ವಿಸ್ತರಣೆ ಯಾವಾಗತ್ತೆ ಅಂತ ಕಾಯ್ಕೊಂಡು ಕೂತವರಿಗೆ ಸಿಹಿ ಸುದ್ದಿ ಇದೆಯಾ 2 ದಿನದಲ್ಲಿ? ನೀತಿ ಸಂಪುಟ ವಿಸ್ತರಣೆಯನ್ನ ಮಾಡಬೇಕು ಅಂತೇಳಿ ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ರಾಜ್ಯದಲ್ಲೂ ಕೂಡ ಶಾಸಕರ ಒತ್ತಡ ಹೆಚ್ಚಾಗ್ತಾ ಇದೆ. ಆದ್ರೆ ಒಂದು ಕಡೆ ಸದ್ಯ ಈ ಆಷಾಢ ಎದುರಾಗ್ತಾ ಇರೋದ್ರಿಂದ ಸದ್ಯಕ್ಕೆ ಸಂಪುಟ ವಿಸ್ತರಣೆ ಮಾಡೋದು ಬೇಡ, ಆಷಾಢ ಮುಗಿದ ನಂತರ ಮಾಡೋಣ ಅನ್ನುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಹರಿಪ್ರಸಾದ್ ಮತ್ತೆ ಸಿದ್ದರಾಮಯ್ಯ ಸಂಪುಟ ವಿಸ್ತರಣೆ ಮಾಡಿ ಜವಾಬ್ದಾರಿಯನ್ನ ಸಚಿವರಿಗೆ ಕೊಟ್ರೆ ಸರ್ಕಾರ ಉತ್ತಮವಾಗಿ ನಡೆಯುತ್ತೆ ಅನ್ನುವಂತ ಚಿಂತನೆಯಲ್ಲಿ ಹರಿಪ್ರಸಾದ್ ಮತ್ತೆ ಸಿದ್ದರಾಮಯ್ಯ ಅವರು ಇದ್ದಾರೆ. ಆ ಕಾರಣಕ್ಕೆ ಹೈಕಮಾಂಡ್ಗೂ ಕೂಡ ಈಗಾಗಲೇ ಅವರು ಸಲಹೆಗಳನ್ನು ಕೊಟ್ಟಿದ್ದಾರೆ. ಆದಷ್ಟು ಬೇಗ ಸಂಪುಟ ವಿಸ್ತರಣೆಯನ್ನ ಮಾಡಿ ಮುಗಿಸಿ ಅಂತ ಹೇಳಿ. ಯಾಕೆಂದ್ರೆ ಮುಂದೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳು, GBA ಚುನಾವಣೆಗಳು ಎದುರಾಗೋದ್ರಿಂದ ಸಹಜವಾಗಿ ಮುಂದೆ ಸಂಪುಟ ವಿಸ್ತರಣೆಗೆ ಕೈ ಹಾಕಿದ್ರೆ ಬಹಳಷ್ಟು ಕಷ್ಟ ಆಗತ್ತೆ. ಈಗಲೇ ಮಾಡಿ ಮುಗಿಸಿದ್ರೆ ಅಸಮಾಧಾನಗಳನ್ನ ಬಗೆಹರಿಸಬಹುದು, ಚುನಾವಣೆಗಳಲ್ಲಿ ಎಲ್ಲರನ್ನೂ ಕೂಡ ಒಗ್ಗಟ್ಟಾಗಿ ಕೊಂಡೊಯ್ಯಬಹುದು ಅನ್ನುವಂತ ಲೆಕ್ಕಾಚಾರ ಈ ನಾಯಕರದ್ದು. ಸೊ ಹಾಗಾಗಿ ಇವತ್ತು ರಾಹುಲ್ ಗಾಂಧಿ ಅವರು ವಿದೇಶಿ ಪ್ರವಾಸಕ್ಕೆ ತೆರಳಿದ್ದಂತವರು ಇವತ್ತು ರಾತ್ರಿ ದೆಹಲಿಗೆ ವಾಪಸ್ ಆಗ್ತಾರೆ ಅನ್ನುವಂತ ಮಾಹಿತಿಗಳಿದೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ದೆಹಲಿಗೆ ವಾಪಸ್ ಆದ ನಂತರ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್, ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ, ಸಿದ್ದರಾಮಯ್ಯ, ಹರಿಪ್ರಸಾದ್ ಹಾಗೆ DK ಶಿವಕುಮಾರ್, ಪರಮೇಶ್ವರ್ ಇವರನ್ನ ಕರೆಸಿ ಅಲ್ಲಿ ದೆಹಲಿಯಲ್ಲಿ ಸಭೆಯನ್ನ ಮಾಡಿ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಯಾರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು, ಯಾರಿಗೆ ಬಿಡಬೇಕು ಅನ್ನುವಂತ ನಿಟ್ಟಿನಲ್ಲಿ